ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಟೈಮು ಬೆಳಗಿನ ಜಾವ 6 ಗಂಟೆ ಆಗಿದೆ. ನನ್ನ ಮಗ ಎದ್ದು ತುಂಬಾ ಹಠ ಮಾಡ್ತಿದ್ದ. ಸೊ ಅವನಿಗೆ ಹಸುವಾಗಿದೆ ಅಂತ ಹೇಳ್ಬಿಟ್ಟು ಎದ್ದು ಹಾಲು ಕಾಯಿಸ್ಕೊಟ್ಬಿಟ್ಟು ನಾನು ಕೂಡ ಬ್ರಷ್ ಮಾಡಿ ಬಿಸಿನೀರು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ವಿ. ಇನ್ನು ಅವನು ಹಾಲು ಕುಡಿದ್ಬಿಟ್ಟು ಆಚೆ ಕರ್ಕೊಂಡು ಹೋಗು ಅಂದ್ಬಿಟ್ಟು ತುಂಬಾ ಹಠ ಮಾಡ್ತಿದ್ದ. ಸೊ ನಾನು ಚಿಂಟು ಇಬ್ಬರು ಕೂಡ ಆಚೆ ಕರ್ಕೊಂಬಂದ್ವಿ ಅವನ್ನ. ಚಿಂಟು ಕೂಡ ಅವನು ಅಳೋ ಸೌಂಡಿಗೆ ಎದ್ಬಿಟ್ಟು ಕರ್ಕೊಂಬಂದ್ಲು. ನೋಡಿ ಎಷ್ಟು ಕೊರೆ ಬಿದ್ದಿದೆ ಅಂತ ಬೆಳಗಿನ ಜಾವದಲ್ಲಿ. ಅಷ್ಟೊಂದು ಚಳಿ ಇದೆ, ಆದರೂ ಕೂಡ ಅವನು ತುಂಬಾ ಹಠ ಮಾಡ್ತಿದ್ದ ಕರ್ಕೊಂಡೋಗು ಅಂತ ಹೇಳ್ಬಿಟ್ಟು. ಸೊ ನಮಗೂ ವಾಕ್ ಆಗುತ್ತೆ ಅಂತ ಹೇಳಿ ಆಚೆ ಕಡೆ ಒಂದು 1/2 ಅವರ್ ಆಟ ಆಡಿಸ್ತಿದ್ವಿ. ಇವಾಗ ಬೆಳಗಿನ ಜಾವನೇ ಬಿಸಿಲು ಬಂದ್ಬಿಟ್ಟಿರುತ್ತೆ. ಸ್ವಲ್ಪ ಬಿಸಿಲು ಎಳೆ ಬಿಸಿಲು ಅಂತಾರಲ್ಲ, ಆ ಥರ ಬಿಸಿಲು ಬರ್ತಾ ಇರುತ್ತೆ. ಇನ್ನು ನಾವು ಎದ್ದು ಬಂದ್ವಿ ಅಂತ ಹೇಳ್ಬಿಟ್ಟು ಚಿಕ್ಕವಳು ಕೂಡ ಎದ್ದು ಬಂದಳು, ಅನ್ವಿತಾ. ಅವಳು ಬಂದಾದಮೇಲೆ 3 ಜನನೂ ಸೇರಿ ಅವನ್ನ ಆಟ ಆಡಿಸ್ಕೊಂಡು ಅಲ್ಲೇ ವಾಕ್ ಮಾಡ್ತಾಯಿದ್ವಿ. ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಹುಡುಗರು ಕೂಡ ರೆಡಿ ಆಗ್ತಿದ್ರು. ಇಬ್ರಿಗೂ ತಲೆ ಬಾಚಿಬಿಟ್ಟು ರೆಡಿ ಮಾಡ್ತಿದ್ದೆ ನಾನು. ಇನ್ನು ಅವಳು ಚಿಂತು ನಾನೇ ಗಾಡಿ ಓಡಿಸ್ತೀನಿ ಪಪ್ಪ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಹಿಂದಗಡೆ ಕೂರಿಸ್ಕೊಂಡು ಅವಳೇ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಾಳೆ. ಅವ್ರು ತುಂಬ ದೂರ ಹೋಗಲ್ಲ. ಅಲ್ಲಿ ಸ್ವಲ್ಪ ದೂರ ಹೋದ ತಕ್ಷಣ ನಮ್ಮ ಮಾಮ ಈಸ್ಕೊಳ್ಳುತ್ತೆ ಗಾಡಿನ. ಇಲ್ಲಿಂದ ಸ್ವಲ್ಪ ಆಟ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಿದ್ದಾರೆ ಅಷ್ಟೇನೆ. ಲಡ್ಡು ಸೂಪರಾ. ತಿನ್ನಿ ತಿನ್ನಿ ಆ್ಯಪಲ್ ತಿನ್ನಿ ತಿನ್ನಿ ಆ್ಯಪಲ್ ತಿನ್ನಿ ತಿನ್ನಮ್ಮ. ಸೂಪರಾ ಗಾಯ್ಸ್. ಈಗ ತಾನೇ ಎಲ್ಲರೂ ಸ್ಕೂಲಿಗೆ ಹೋದರು, ಅಂದರೆ ಹುಡುಗರು ಸ್ಕೂಲಿಗೆ ಹೋದರು, ಮಾಮ ಅವರು ಕೆಲ್ಸಕ್ಕೆ ಹೋದರು. ಲಡ್ಡು ಆ್ಯಪಲ್ ತಿಂತಿದ್ದಾನೆ. ಏನಾಗಲ್ಲ ಬಿಡು, ರಾತ್ರಿ ಲೇಟಾಗೋಯ್ತಲ್ಲ. ಅಕ್ಕ ನಮಗೆ ಅಂತ ಬಿಸಿ ಬಿಸಿ ಕಾಫಿ ಮಾಡ್ತಿದ್ದಾಳೆ. ನೈಟು ಮಲ್ಕೊಳ್ಳೋದು ಲೇಟಾಗಿರೋದ್ರಿಂದ ಅಡುಗೆ ಮನೆ ಏನು ಕ್ಲೀನ್ ಮಾಡೋದಕ್ಕಾಗಲಿಲ್ಲ. ಅಡುಗೆ ಮನೆಯೆಲ್ಲ ಅಸ್ತವ್ಯಸ್ತವಾಗಿದೆ. ಅವನಾಟ ನೋಡೋದೇ ಆಯ್ತಲ್ಲ ರಾತ್ರಿ ಎಲ್ಲ. ಬಿಸಿ ಬಿಸಿ ಕಾಫಿ ರೆಡಿ ಆಯಿತು. ನಿಮ್ಮರದ್ದೇನಾ ಇದು ತೊಗರಿಕಾಯಿ ಅಕ್ಕ? ನಿಮ್ಮ ಗಿಡದ್ದೇನಾ? ನಮ್ಮದೇ. ಜಾಸ್ತಿ ಹಾಕಿದೋ ಎಲ್ಲ ಏನಪ್ಪ ಮಳೆನೇ ನೆಟ್ಗ. ಆ ಟೈಮಲ್ಲಿ ಮಳೆ ಇಲ್ವೋ ಏನು ಅಂತಲೇ ಗೊತ್ತಿಲ್ಲ. ನೆಟ್ಗ ಇನ್ನೊಂದು 2-3 ಸಾಲ ಬರಲೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿರೋವು ಅಂತಂದರೆ ಕಾಯಿಗಳು. ಜಮೀನಿದ್ರೆ ಎಷ್ಟು ಚಂದ ಅಲ್ಲ, ಹಿಂಗೆಲ್ಲ ಬೆಳ್ಕೊಂಡು ತಿನ್ಬೋದು ನಾವೇನೇನೆ. ನೀರು ವ್ಯವಸ್ಥೆ ಇರಬೇಕು, ನೀರಿನ ವ್ಯವಸ್ಥೆ ಇರಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನೀರು ವ್ಯವಸ್ಥೆ ಇರಬೇಕು. ತಿಂಡಿಗೆ ಇಡ್ಲಿ ಆಡ್ಸಿರ್ತೀವಿ. ಇಡ್ಲಿ ಗೊಜ್ಜು ಕೆಲಸ ಏನು ಮಾಡಿಲ್ಲ. ನಿನ್ನ ಮಗನ ಜೊತೆ ಆಡ್ಕೊಂಡು ಕೂತಿದ್ದೀನಿ ನಾನು. ಇವತ್ತು ವಾರ ಬೇರೆಯಾ. ಅಯ್ಯೋ ನೋಡು, ನಾನು ಇನ್ನೇನು ಮಾಡಬೇಕು ಹಾಸನಲ್ಲಿ. ಅಮ್ಮ ಬಂದರೆ ಅದೇ ಇಬ್ರಿಗೂ ಏನ್ರೇ ಮಾಡ್ತಿದ್ರಿ ನೀವು, ಹಿಂಗೆ ಮಾಡ್ತೀಯಲ್ಲ ಅಂಜಲಿ ನೀನು ಅಂತದೆ. ತಾಯೋ ಅವ್ರಿಗೆ ಏನು ಗೊತ್ತು, ಇಲ್ಲಿ ನನ್ನ ಮಗನ ಕಟ್ಕೊಂಡು ಮಾಡ್ತಿರೋದು. ಅಲ್ಲದೆ ಬ್ಲೌಸ್ಗಳು ಬೇರೆ ಹೊಲ್ದಿಲ್ಲ ನಾನು. ನಾಳಿಕೇಲ್ ದೇವಸ್ಥಾನ ಕೂತ್ಕೊಂಡು ಕೇಳ್ಕೊಂಡು ಕಾಣೆ ಬ್ಲೌಸ್ ಇರ್ಲೇಬೇಕು. ಅಲ್ಲ ಕಣಿ, ನೆನ್ನೆ ಏನ್ರೇ ಮಾಡ್ತಾ ಇದ್ರಿ, ಎಲ್ಲ ಕೆಲಸ ಮುಗಿಸಿದ್ರಲ್ಲ, ಏನ್ರೇ ಮಾಡ್ತೀರಿ ಅಂತ ನಿಮ್ಮವ್ವ ಅಂತದೆ. ಬೇರೆಯವ್ರು ಯಾರಾದ್ರೂ ಕೇಳ್ತಾರೋ ಇಲ್ವೋ ಕಸ್ಟಮರ್ಗೆ ಏನಾದ್ರು ಹೇಳ್ಬೋದೇನೋ, ಆಯ್ತು ಬಿಡವ ಕೊಡ್ಲಿವೆ ಅಂತ ಅನ್ಕೊಂಡು ಹೇಳ್ತಾರೆ. ಆದ್ರೆ ನಮ್ಮಮ್ಮ ಹೂವ ಎಷ್ಟೊಂದು ಸೀರೆಗಳಿದ್ರೂ ಕೊಟ್ಟಿರೋ ಸೀರೆನೇ ಬೇಕು. ಸೀರೆ ಈಗ ಸೀರೆ ತಂದಿದ್ದು ಯಾರಿಗೊತ್ತು ತಂದಿದ್ದ ಮೈಸೂರಿಂದ. ಬೇಗ ಬೇಗ
ಇಡೀ ಚಿನ್ನು ಬೇಗ ಎಡಿ ಅಂತ ಹೇಳಿದ್ರೆ ನೀನು ಕಾಳನ್ನೆಲ್ಲ ಆಚೆಗೆ ತೆಗ್ದಾಕ್ತಾ ಇದೀಯಾ? ಯಾಕೋ ಆಚೆ ತೋರಿಸ್ತಿದ್ಯಾ? ಮುಖ ತೋರ್ಸಲ್ವಾ ಅವರಿಗೆ? ಬಂಗಾರಿ ಮುಖ ತೋರ್ಸಮ್ಮ. ಹಾಯ್ ಮಾಡಮ್ಮ. ಬಾಯ್ ಮಾಡು. ಬಾಯ್. ಸಾರಿ ಅನ್ಬಿಡವ. ಸಾರಿ ನೋಡು. ಅಮ್ಮ ಅಮ್ಮ ಲಡ್ಡು ಇಲ್ಲಿ ನೋಡು. ಅಮ್ಮ ಹೇಳವ ಐನ. ಅಲ್ಲಿ ಬೋರ್ಡು ನಿನ್ನೆ ಚಿಂತು ಎಲ್ಲ ಬರೀತಿದ್ರಲ್ಲ ಬೋರ್ಡಲ್ಲಿದೆ, ಅದನ್ನ ನೋಡ್ಕೊಂಡು ಈ ಅಂತ ಹೇಳ್ತಾನೆ. ಅಕ್ಕ ಅಕ್ಕ ಎಲ್ಲೋದ್ರು? ಇಲ್ಲವ ಅಕ್ಕೋರು ಅಲ್ಲಿ ಹೋದ್ರಾ? ದೊಡ್ಡಪ್ಪ ಎಲ್ಲಿಗೆ ಹೋಯ್ತವ? ದೊಡ್ಡಪ್ಪ ಎಲ್ಲ ಹೋಯ್ತವ? ಅಕ್ಕವ್ರ ಜೊತೆ ಹೋದ್ರಾ? ಗುಡ್. ಇನ್ನು ಕಾಳನ್ನೆಲ್ಲ ಇಬ್ರು ಕುತ್ಕೊಂಡು ಎಡೆದ್ಬಿಟ್ಟು ತರಕಾರಿ ಎಲ್ಲನೂ ಹೆಚ್ಚಿಕೊಟ್ಬಿಟ್ಟು ಇನ್ನು ಮಸಾಲೆ ಕೂಡ ರೆಡಿ ಮಾಡಿಕೊಟ್ಟೆ. ಇಡ್ಲಿಗೆ ಗೊಜ್ಜು ಮಾಡಬೇಕಲ್ವ, ಅದಕ್ಕೆ ಇಡ್ಲಿ ಕೂಡ ಒಂದು ಕಡೆ ರೆಡಿಯಾಗಿತ್ತು. ಪಾಪುಗೆ ಬೇಗ ತಿಂಡಿ ಮಾಡಿಸ್ಬೇಕಲ್ವ, ಅದಕ್ಕೋಸ್ಕರ. ಇನ್ನು ಅಕ್ಕ ನಾನು ಇಬ್ಬರು ಸೇರಿ ಪಾತ್ರೆಗಳೆಲ್ಲನೂ ತೊಳೆದ್ಬಿಟ್ಟು ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಬಂದ್ವಿ. ಮೊದಲು ಪಾಪುಗೆ ತಿನ್ನಿಸ್ಕೊಡೋಣ ಅಂದ್ಬಿಟ್ಟು ಅಕ್ಕ ಇಡ್ಲಿ ಹಾಕೊಟ್ಲು. ಪಾಪುಗೆ ಇಡ್ಲಿ ಈಗ ಇಡ್ಲಿ ಸೂಪರಾ? ಸೂಪರ್ ಅನ್ನಪ್ಪ. ಹಿಂಗನ್ನಪ್ಪ ಹಿಂಗೆ ಹಿಂಗಪ್ಪ. ವಿಡಿಯೋ ಮಾಡ್ಕೊತಾವಳೆ, ಮಾಡಕ್ಕೆ ಕೆಲಸ ಇಲ್ಲ ಅವಳಿಗೆ. ಚುಟ್ಟ ಸೂಪರು ಅಲ್ಲಪ್ಪ. ನೋಡು ಹೆಂಗದೆ ಚಿನಿ. ಈಗ ಹೆಂಗದೆ ನೋಡಿ. ಸೂಪರ್. ಸೂಪರ್. ಈಗ ತಿನ್ನಿಸ್ತಿಲ್ವವ? ತಿನ್ಸಿ ಏನೋ ಖಾಲಿ ಆಗೋಯ್ತು. ಅಲ್ಲ ಐತಂತೆ. ಇನ್ನು ಪಾಪುಗೆ ಸ್ವಲ್ಪ ತಿಂಡಿ ತಿನ್ನಿಸ್ಬಿಟ್ಟು ನಮ್ಮ ಜೊತೆನೇ ತಿನ್ನಲಿ ಅವನು ಅಂತ ಹೇಳಿ ನಾವು ಕೂಡ ತಿಂಡಿ ಹಾಕೊಂಡ್ಬಂದು ನಾವು ತಿಂತಾ ಇರ್ತಿದ್ದು. ಮತ್ತು ಅವನಿಗೂ ಕೂಡ ತಿನ್ನಿಸ್ತಿದ್ವಿ. ಅವನು ಕೂಡ ಚೆನ್ನಾಗಿ ತಿಂಡಿ ತಿಂದ. ಇನ್ನು ತಿಂಡಿ ಎಲ್ಲ ತಿಂದಾದ್ಮೇಲೆ ಸುಮ್ಮನೆ ಹಂಗೆ ಎಲ್ಲ ಕೆಲಸ ಮಾಡ್ಕೊಂಡು ಮನೆ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಆಗೋ ಅಷ್ಟರಲ್ಲಿ ಶನಿವಾರ ಆಗಿರೋದ್ರಿಂದ ಮಕ್ಕಳು ಕೂಡ ಬೇಗ ಮನೆಗೆ ಬಂದರು. 12-12:30 ಚಿಂತು ಇನ್ನೂ ಬಂದಿರಲಿಲ್ಲ. ಅನ್ವಿತಾ ಬೇಗ ಬಂದಳು ಮನೆಗೆ. ಅವಳು ಪಾಪು ಜೊತೆ ಆಟ ಆಡಿಕೊಂಡು ಅವನನ್ನು ಕೂಡ ಆಟ ಆಡಿಸ್ತಾ ಇದ್ಲು. ಇಶಿ ವ್ಯಾ ತೆಗಿರಿ ಹಾಕಬಾರ್ದು, ಬಾಯಿಗೆ ಹಾಕಬಾರ್ದು. ಇಶಿ ವ್ಯಾ ಅಂದ್ಬಿಡು. ಇನ್ನು ಪಾಪುನ ಚಿಂತು ಮತ್ತು ಅನ್ವಿತನ ಹತ್ರ ಆಟ ಆಡಿಸ್ತಾ ಇರಿ ಅಂತ ಹೇಳ್ಬಿಟ್ಟು ಅಕ್ಕ ನಾನು ಇಬ್ಬರೂ ಬಟ್ಟೆ ಒಕ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕಾವಲೆಗೆ ಬಂದಿದ್ವಿ. ಇಲ್ಲಿ 3 ಡೇಸ್ಗೆ ಒಂದ್ಸತಿ ನೀರು ಬಿಡೋದ್ರಿಂದ ನಾವು ಬಟ್ಟೆ ಒಗೆಯೋದಕ್ಕೆಲ್ಲ ಕಾಲುವೆಗೆ ಬರಬೇಕು. ಎಲ್ಲರೂ ಕೂಡ ಹಾಗೇನೆ ಕಾಲುವೆಗೆ ಬಂದು ಒಕ್ಕೊಂಡು ಹೋಗ್ತಾರೆ. ಅಕ್ಕ ವಾರದಲ್ಲಿ 3 ಸತಿ ಬಂದು ಕಾಲುವೆಗೆ ಬಂದು ಚೆನ್ನಾಗಿ ಅಲ್ಲಿದ್ರೆ ಮನೆ ಹತ್ರ ಒಗೆಯೋದಕ್ಕಿಂತ ಕಾಲುವೆಲಿ ನೀಟಾಗಿ ನೀರು ಹರಿಯುತ್ತಿರೋದ್ರಿಂದ ಅಲ್ಲಿ ಚೆನ್ನಾಗಿ ಒಕ್ಕೋಬೋದು ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಮನೆಗೆ ಬಂದಾದ್ಮೇಲೆ ಪಾಪು ಮಲ್ಕೊಂಡಿರ್ತಾನೆ ಅಂತ ಅಂದ್ಕೊಂಡ್ರೆ ಅವನಿನ್ನೂ ಮಲಗಿರಲಿಲ್ಲ. ಇಬ್ಬರು ಕೂಡ ಪಾಪು ಜೊತೆ ಆಡಿಕೊಂಡು ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ಈಕೆ ಹಿಂಸೆ ಮಾಡೋದ್ನಾ? ಲಡ್ಡು ಇನ್ನು ಸಂಜೆ ಪಾಪುಗೆ ಹಣ್ಣು ಎಲ್ಲ ತಿನ್ನಿಸ್ಕೊಂಡು ನಾನು ಕೂಡ ರೆಡಿಯಾಗಿ ಅಮ್ಮನ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ.
ನಾನು ಪಾಪು ಚಿಂತು 3 ಜನನೂ ಹೋಗ್ತಿದ್ದೀವಿ. ಚಿಂತು ಮತ್ತು ಅಕ್ಕ ದೇವಸ್ಥಾನದಲ್ಲಿ ಏನೋ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡು ಕೇರ್ಪೇಟೆಗೆ ಬರ್ತಿದ್ರು. ಸೊ ಅಕ್ಕ ಪೂಜೆ ಮಾಡ್ಬಿಟ್ಟು ನಾನು ಬರ್ತೀನಿ, ನೀನು ಚಿಂತುನ ಕರ್ಕೊಂಡು ಹೋಗು, ನಾನು ಬಂದಾದಮೇಲೆ ಅಲ್ಲಿ ಬಸ್ ಸ್ಟಾಪಿಗೆ ಕಳಿಸು ಅಂತ ಹೇಳಿದ್ರಿಂದ ನಾನು ಚಿಂತು ಪಾಪು 3 ಜನನೂ ಕೂಡ ಕೇರ್ಪೇಟೆಗೆ ಹೋಗ್ತಿದ್ದೀವಿ. ಅಲ್ಲಿ ಬಸ್ ಸ್ಟಾಪಿಗೆ ಬಂದರೆ ಇಲ್ಲಿ ಹಳ್ಳಿ ಆಗಿರೋದ್ರಿಂದ ಬಸ್ಗಳು ತುಂಬ ಕಮ್ಮಿ ಟೈಮಿಂಗ್ಸು. ಇಲ್ಲಿ ಆಟೋಗಳು ಮಾತ್ರ ಹೋಗ್ತಾ ಇರ್ತವೆ. ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಕಾದ್ವಿ. ಆಮೇಲೆ ಯಾವುದೋ ಒಂದು ಆಟೋ ಬಂದಿದ್ದರಿಂದ ಹತ್ಕೊಂಡು ಹೋದ್ವಿ. ನಾವು ಇವಾಗ ತಾನೇ ಮನೆಗೆ ಬಂದ್ವಿ. ಮನೇಲಿ ಅಮ್ಮನೂ ಕೂಡ ಪೂಜೆ ಮಾಡ್ತಿದ್ದಾರೆ. ಇವತ್ತು ನಿಮಗೆ ಕಲರ್ ಥೆರಪಿನಲ್ಲಿ ಮತ್ತೊಂದು ಟಿಪ್ಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವುದು ಅಂತ ಅಂದರೆ ತಲೆ ಕೂದಲು ಉದುರೋದು ಯಾರಿಗಿರಲ್ಲ ಹೇಳಿ. ಈಗ ಒಂದು 30 ವರ್ಷ ದಾಟ್ತಿದ್ದಂಗೆನೇ ಇದು ಕಾಡುವಂಥ ಸಮಸ್ಯೆ ಆಗಿರ್ಬೋದು. ತಲೆ ಕೂದಲು ತುಂಬ ಅಂದರೆ ತುಂಬಾ ಉದುರುತ್ತಿರುತ್ತೆ, ಇನ್ನು ಬೆಳವಣಿಗೆ ಕೂಡ ಆಗೋದಿಲ್ಲ. ಅದಕ್ಕೆ ಕಲರ್ ಥೆರಪಿನಲ್ಲಿ ಒಂದು ಕಲರ್ ಮ್ಯಾಜಿಕ್ ಇದೆ ಅಂತಲೇ ಹೇಳ್ಬೋದು. ಅದು ಯಾವುದಪ್ಪ ಅಂತ ಅಂದರೆ ಗ್ರೀನ್ ಕಲರ್. ಈ ಗ್ರೀನ್ ಕಲರ್ನ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಅಂದರೆ ತೋರು ಬೆರಳಿಗೆ ಈ ರೀತಿ ಉಗುರು ಕೆಳಗಡೆ ಸ್ಮಾಲ್ ಡಾಟ್ ಆಗಿ ಹಚ್ಕೊಂಡ್ರೆ ನಿಮ್ಮ ಕೂದಲು ತಲೆ ಕೂದಲು ದಿನೇ ದಿನೇ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಉದುರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನು ಒಂದು 3 ಮಂತ್ಸ್ ಆದರೂ ನೀವು ಹಚ್ಚಿ ನೋಡಿ, ನಿಮಗೆ ಆಲ್ಮೋಸ್ಟ್ ರಿಸಲ್ಟ್ ಖಂಡಿತವಾಗ್ಲೂ ಸಿಗುತ್ತೆ ಅಂತಲೇ ಹೇಳ್ಬೋದು. ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಉಗುರು ಕೆಳಗಡೆ ಈ ರೀತಿ ಸಣ್ಣ ಡಾಟ್ ಹಾಕ್ಕೋಬೇಕು. ಪಾಪು ಊರಿಂದ ಬರಬೇಕಾದ್ರೇನೆ ಗಾಡಿಲೇನೆ ಮಲ್ಕೊಂಡ್ಬಿಟ್ಟ. ಏನು ಅಡುಗೆ ಮಾಡ್ತಾ ಇದೀಯಮ್ಮ? ಉಪ್ಪು ಸಾಂಬಾರು ಮಾಡು ಅಂದೆ ತಾನೇ. ನಮ್ಮ ಹಾಸನ ಕಡೆ ಜಾಸ್ತಿ ಉಪ್ಪು ಸಾಂಬಾರು ಮಾಡಲ್ಲ. ನೀನು ಇಲ್ಲಿಗೆ ಬಂದಾಗ ಮಾಡು ಅಂತ ಅಂದರೆ ತರಕಾರಿ ಸಾರು ಮಾಡ್ತಾ ಇದೀಯಾ? ಏನದು? ಒಬ್ಬಿಟ್ಟು ಹೋಳಿಗೆ. ಓಹೋ, ಯಾವಾಗ ಮಾಡಿದ್ರವ? ಮಧ್ಯಾಹ್ನ ಮಾಡಿತ್ತು ಆಂಟಿ, ತಗೊಬಂದೆ. ಕಾರ್ತಿಕ ಸೋಮವಾರ ಅಲ್ವಾ? ಏನೇನು ತಂದೆ ಮೈಸೂರಿಂದ? ಶೇಕ್ ತಂದೆ. ಮೊಮ್ಮಗಂಗೆ ಬೇಕು ಅಂತ. ಸೇಬು, ದಾಳಿಂಬೆ ಹಣ್ಣು. ಹೂರ್ಣ ಎತ್ಕೊಡು. ಹೂರ್ಣ ತಿನ್ನೋದ್ರಲ್ಲಿರೋ ಖುಷಿ ಯಾವುದ್ರಲ್ಲೂ ಇರಲ್ಲ. ಪಾಪು ಸಂಜೆ ಲೇಟಾಗಿ ಮಲಗಿರೋದ್ರಿಂದ ಈಗ 10:30 ಎದ್ದಿದ್ದಾನೆ. ಅವನನ್ನು ಈಗ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಮಲಗಿಸ್ಬೇಕು. ನಿದ್ದೆ ಬೇರೆ ಬರ್ತಿದ್ದೆ, ಬೆಳಗ್ಗೆಗೆ ಟೆಂಪಲಿಗೆ ಬೇರೆ ಹೋಗಬೇಕು. ಸೊ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾಳೆ ಮತ್ತೊಂದು ಹೊಸ ಕಲರ್ ಥೆರಪಿ ಹಾಗೂ ಡೇ ವ್ಲಾಗ್ನೊಂದಿಗೆ ನಾನು ಭೇಟಿಯಾಗೋಣ. ಬಾಯ್. ಸಂಜೆ ಮಲ್ಕೊಳ್ಳೋದು ಇಷ್ಟೊತ್ತಿನಲ್ಲಿ ಹೇಳೋದಾ? ಮಲ್ಕೊಮ್ಮ, ನಿದ್ದೆ ಬರ್ತಿದೆ. ಅವು ನಾನು ಮಲ್ಕೊಂಡ್ಬಿಡ್ತೀನಿ. ಬಾ 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 ಬಾ.